ನಂಜನಗೂಡಿನ ವಿವಿಧ ಬಡಾವಣೆಗಳಿಗೆ ಕಲುಷಿತ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬಡಾವಣೆ ನಿವಾಸಿಗಳಿದ್ದಾರೆ. ನಂಜನಗೂಡು ನಗರಸಭೆ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಪಿಲಾ ನದಿಯಿಂದ ಪಟ್ಟಣಕ್ಕೆ ನೀರು ಪೂರೈಸ್ತಾ ಇರುವಂತ ನಗರಸಭೆ ನೀರು ಶುದ್ಧೀಕರಣ ಘಟಕ ಕೆಟ್ಟು ಹೋದ್ರೂ ಕೂಡ ಡೋಂಟ್ ಕೇರ್, ಅದನ್ನ ಸರಿ ಮಾಡಿಸಬೇಕು, ಅದೆಲ್ಲ ಏನಿಲ್ಲ. ಕೆಂಪು ಮಣ್ಣು ಮಿಶ್ರಿತ ನೀರು ಪೂರೈಕೆ ಮಾಡ್ತಾ ಇದೆ ನಗರಸಭೆ. ಶುದ್ಧೀಕರಣ ಘಟಕದ ಬಳಿ ಅಧಿಕಾರಿಗಳಿಗೆ ನಿವಾಸಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸ್ಥಳೀಯರ ಪ್ರಶ್ನೆಗೆ ಉಡಾಫೆ ಉತ್ತರ ನೀಡ್ತಾ ಇದ್ದಾರೆ ಅಧಿಕಾರಿಗಳು. ಸಮಸ್ಯೆ ಸರಿಯಾಗದಿದ್ರೆ ಉಗ್ರ ಹೋರಾಟ ಅಂತ ನಿವಾಸಿಗಳು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ನೋಡಿ, ಕಲುಷಿತ ನೀರು ಪೂರೈಕೆ ಮಾಡ್ಲಾಗ್ತಾ ಇದೆ. ಕೇಳಕ್ ಹೋದ್ರೆ ಉಡಾಫೆ ಉತ್ತರ ಕೊಡ್ತಾರಂತೆ. ಅಲ್ಲಿ ಆಲ್ರೆಡಿ ಈ ಶುದ್ಧ ನೀರಿನ ಘಟಕ ಏನಿದೆ ಅದು ಕೂಡ ಕೆಟ್ಟು ಹೋಗಿದೆ. ಅದನ್ನ ಸರಿಪಡಿಸ್ಬೇಕಲ್ವಾ? ಅದನ್ನ ಸರಿಪಡಿಸ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ನೋಡಿ ಅಲ್ಲಿ ಯಾವ ತರದ್ ನೀರು ಬರ್ತಾ ಇದೆ ಅಂತ. ಇದನ್ನ ಯಾರಾದ್ರೂ ಕುಡಿಯೋದಕ್ ಸಾಧ್ಯನಾ? ಅಧಿಕಾರಿಗಳು ಕುಡಿದು ಬಿಡ್ತಾರ? ಹಾಗಾದ್ರೆ ಎಷ್ಟೋ ಕಡೆಯಲ್ಲಿ ಮೊನ್ನೆ ತಾನೇ ಕಲುಷಿತ ನೀರು ಸೇವನೆಯಿಂದ ಜೀವನೇ ಹೋಗಿದೆ. ಎಲ್ಲ ಒದ್ದಾಡ್ತಾ ಇದ್ದಾರೆ. ಇನ್ನೂ ಬುದ್ಧಿ ಬಂದಿಲ್ಲ ಅಧಿಕಾರಿಗಳಿಗೆ ಅಂತಂದ್ರೆ ಏನದ ಅರ್ಥ? ನೀವೇನ್ ಬೇಕು ಅಂತ ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಬೇಕಾಬಿಟ್ಟಿ ಅಂತ ಕೆಲಸ ಮಾಡ್ತಾ ಇದ್ದೀರೋ? ಸರ್ಕಾರ ಸಂಬಳ ಕೊಡುತ್ತೆ ಅಲ್ವಾ? ಪುಕ್ಷಟ್ಟೆ ಅಂತೂ ಯಾರು ಕೆಲಸ ಮಾಡಲ್ಲ ಅಲ್ವಾ? ಜನರು ಈ ತರದ್ ನೀರು ಕುಡಿಯೋದಕ್ಕೆ ಸಾಧ್ಯನಾ? ಆರೋಗ್ಯವಾಗಿ ಜೀವನ ಮಾಡೋದಕ್ಕೆ ಸಾಧ್ಯನಾ? ಒಂದು ಉತ್ತಮವಾದಂತ ಒಂದು ಯೋಗ್ಯವಾದಂತ ನೀರು ಕೊಡಕ್ ಸಾಧ್ಯ ಆಗಿಲ್ಲ ಅಂತಂದ್ರೆ ಈ ಸರ್ಕಾರ ಯಾಕೆ ಬೇಕು? ಅಧಿಕಾರಿಗಳು ಯಾಕೆ ಬೇಕು? ನೀವು ಏನೇನೋ ಕೊಡೋದಲ್ಲ, ಫಸ್ಟ್ ಕುಡಿಯೋದಕ್ಕೆ ನೀರ್ ನೆಟ್ಟಿಗಿರೋದು ಕೊಡಿ. ಮೂಲಭೂತ ಸೌಕರ್ಯವೇ ಇಲ್ಲ ಅಂತಂದ್ರೆ ಈ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲಿನ ನಿವಾಸಿಯಾದಂತ ಜಯಶಂಕರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಯಶಂಕರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಜಯಶಂಕರ್ ಅವರೇ, ಅಲ್ಲಿ ನೀರಿನ ಪರಿಸ್ಥಿತಿ ಯಾವ ತರ ಇದೆ ಅಂತ ನಾನು ಕೂಡ ನೋಡ್ತಾ ಇದ್ದೆ. ಕಲರ್ ಯಾವ ತರ ಇದೆ ಏನು ಅನ್ನೋದನ್ನ. ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಿದೆ, ಏನ್ ಪ್ರಾಬ್ಲಮ್ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ? ಮೇಡಮ್, ಇದು ಮಳೆಗಾಲದ ಸ್ಟಾರ್ಟ್ ಆಗಿದ್ದನು ಬರ್ತಾ ಇದೆ ಮೇಡಮ್. ಓಕೆ. ಇವರು ಆಕ್ಚುಲಿ ಎಲ್ಲಾ ವ್ಯವಸ್ಥೆಗಳು ಇದೆ, ಇದು ಅಪ್ಗ್ರೇಡೆಡ್ ಎಲ್ಲ ಆಗಿದೆ. ಆದ್ರೂ ಈ ಅಧಿಕಾರಿಗಳ ಬೇಜವಾಬ್ದಾರಿ, ಅಲ್ಲಿ ಕ್ಲೀನ್ನೆಸ್ ಇಲ್ಲ, ಇವರ ಕಾರ್ಯವೈಖರಿಂದ ಅದು ಆ ರೀತಿಯಾಗಿ ಅದು ನೀರು ಅದೇ ರೀತಿ ಸಪ್ಲೈ ಮಾಡ್ತಾ ಇದಾರೆ ಮೇಡಮ್. ಎಷ್ಟು ದಿನದಿಂದ ಇದೇ ತರ ಮಾಡ್ತಾ ಇದಾರೆ? ಈಗ ಹೆಚ್ಚು ಕಡಿಮೆ 15 ದಿನದಿಂದ ಇದೇ ರೀತಿ ಬರ್ತಾ ಇದೆ ಮೇಡಮ್ ನೀರು. ಈ 15 ದಿನ ಈಗ ಯಾರೋ ಅಧಿಕಾರಿ ಬಂದಿದಾರಲ್ವಾ ಸ್ಥಳಕ್ಕೆ, ಏನ್ ಹೇಳಿದ್ರು ಅವರು? ಹೌದು ಮೇಡಮ್, ಅವ್ರೇನು ಇದ್ರ ಬಗ್ಗೆ ಅಷ್ಟೊಂದು ಗಮನ ಇಲ್ಲ. ನಾವು ನಿನ್ನೆ ಇದ್ರ ಬಗ್ಗೆ ಒಂದು ಹೋರಾಟ ಮಾಡ್ಬೇಕು ಅಂತ ನಾವು ಇದನ್ನ ಕರೆ ಕೊಟ್ಟಾಗ ಈ ಸ್ಥಳೀಯರಿಗೆ ಎಲ್ಲ ಸೇರಿ ಅವಾಗ ಅಲ್ಲಿಗೆ AEE ಮತ್ತೆ JE ಇಬ್ರು ಬಂದಿದ್ದಾರೆ ಮೇಡಮ್. ಅಲ್ಲಿ ನಾವು ಎಲ್ಲ ಸ್ಥಳೀಯರ ಮುಖಾಂತರ ಹೋಗಿ ಅಲ್ಲಿ ಭೇಟಿ ಮಾಡಿ ನೋಡಿದಾಗ ಅಲ್ಲಿ ಯಂತ್ರಗಳೇ ವರ್ಕ್ ಆಗ್ತಾ ಇಲ್ಲ. ಅವಾಗ ಹೆಚ್ಚು ಕಮ್ಮಿ 3-4 ತಿಂಗಳ ಹಿಂದೆನೆ ಆ ಪವರ್ ಎಷ್ಟು ಬೇಕೋ ಅಷ್ಟಕ್ಕೆ KEB ಇಂದ TC ಸಪ್ಲೈ ಕೇಳಿದ್ದಾರೆ. ಅವ್ರು ಇನ್ನೂ ಅವ್ರು ಸಪ್ಲೈ ಮಾಡಕ್ ಆಗಿಲ್ಲ. ಅಲ್ಲಿ ಟೋಟಲ್ 40 ಲಕ್ಷದ ಕೆಪಾಸಿಟಿ ಇರ್ತಕ್ಕಂತ ಅದು ಟ್ಯಾಂಕ್, ಅದು ಇಡೀ ನಂಜನಗೂಡು 39 ವಾರ್ಡ್ಗೂ ಅಲ್ಲಿಂದಾನೇ ನೀರ್ ಸಪ್ಲೈ ಆಗೋದು ಮೇಡಮ್. ಈಗ ಇದನ್ನ ಸರಿ ಮಾಡೋದಕ್ಕೆ ಆಗಲ್ವಂತ? ಸರಿ ಮಾಡ್ತೀವಿ, ಒಂದು ವಾರ ಟೈಮ್ ಕೇಳಿದಾರೆ ಮೇಡಮ್. ಇದು ನೀರ್ ಕುಡಿಬಹುದು ಅಂತಾರೆ. ನೀವು ಕುಡೀರಿ ಅಂದ್ರೆ ಅವ್ರು ನಾವು ಕುಡಿಯಲ್ಲ ಅಂತಾರೆ. ಅವ್ರಿಗೆ ಕೊಟ್ರೆ ಕುಡಿತಿಲ್ಲ, ನಾವ್ ಮಾತ್ರ ಕುಡಿಬಹುದು ಮೇಡಮ್. ಈಗ ಒಂದ್ ವಾರ ತನಕ ಇದೇ ನೀರ್ ಕುಡ್ಕೊಂಡಿರ್ಬೇಕಂತ ಇಲ್ಲ, ಅದಕ್ಕೆ ತಹಸೀಲ್ದಾರ್ ನಾವು ಕರೆದಿದ್ವಿ ಸ್ಪಾಟ್ಗೆ. ಅವರು ಬಂದಿದ್ರು, ಅವರೆಲ್ಲ ನೋಡಿ ಅವ್ರಿಗೆಲ್ಲ ಗೈಡ್ಲೈನ್ಸ್ ಕೊಟ್ಟಿ ಅವ್ರಿಗೆ ಚೆನ್ನಾಗಿ ತರಾಟೆಗೆ ತಗೊಂಡಿದ್ದಾರೆ ತಹಸೀಲ್ದಾರ್ ಅವರು. ಈ ರೀತಿ ಎಲ್ಲ ಈಗ ನೋಡಿದ್ರೆ ಗೊತ್ತಾಗತ್ತೆ ನೀರು ಯಾವ ಲೆವೆಲ್ಗೆ ಇದೆ ಅಂತ. ಸರಿ, ಈಗ ಸದ್ಯಕ್ಕೆ ಕುಡಿಯೋದಕ್ಕೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿದಾರ ಹೋಗ್ಲಿ ಅಧಿಕಾರಿಗಳು ನಿಮ್ಗೆ?
ಇಲ್ಲ ಮೇಡಮ್, ಈಗ ಇವತ್ತಿಂದ ಏನಾದ್ರು ಅದೇ ನೀರು ಫಿಲ್ಟರ್ ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ. ಆಗಿಲ್ಲ ಅಂತಂದ್ರೆ ಬೇರೆ ಟ್ಯಾಂಕರು ಅಥವಾ ಬೇರೆ ಬೋರ್ವೆಲ್ ಸಪ್ಲೈ ಕೊಡ್ತೀವಿ ಅಂತ ಹೇಳಿದಾರೆ ಮೇಡಮ್. ಆಫ್ಟರ್ನೂನ್ ಇವತ್ತು ಮಧ್ಯಾಹ್ನ ಮೇಲೆ ನೀರ್ ಬಿಡೋದು. ಓಕೆ, ಅಕಸ್ಮಾತ್ ಮಧ್ಯಾಹ್ನ ಮೇಲೂ ಹೆಂಗೆ ಅನ್ನೋದು ಗೊತ್ತಾಗುತ್ತೆ ಮೇಡಮ್. ಈಗ ಕೊಡ್ತೀವಿ ಅಂತ ಹೇಳಿದಾರೆ. ಅಕಸ್ಮಾತ್ ಸರಿ ಆಗಿಲ್ಲ ಅಂತಂದ್ರೆ ಬೇರೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರೆ. ಮಾಡ್ತೀವಿ ಅಂತ ಹೇಳಿದಾರೆ. ಬಟ್ ಇಷ್ಟ ದಿನ ನೀವು ಇದೇ ನೀರು ಕುಡ್ಕೊಂಡಿದ್ರಾ? ಹೌದು ಮೇಡಮ್, ಅನಿವಾರ್ಯ. ಈಗ ಕುಡಿಯಕ್ ಮಾತ್ರ ಫಿಲ್ಟರ್ ವಾಟರ್ ಅಲ್ಲಿ ದುಡ್ಡು ಕೊಟ್ಬಿಟ್ಟು ತಂದು ಕುಡಿಬೇಕು. ಓಕೆ, ಅವ್ರಿಗೆ 24x7 ದುಡ್ಡು ಕಟ್ಸ್ಕೊಳ್ತಾರೆ. ಹೌದು. ಈಗ ಅದ್ರಲ್ಲಿ ಮೇಡಮ್ ನಮ್ಗೆ ಕುಡಿಯೋ ಮಟ್ಟಲ್ಲಿ ಮುಖನೂ ತೊಳೆಯಕ್ಕಾಗಲ್ಲ, ಸ್ನಾನನೂ ಮಾಡಕ್ಕಾಗಲ್ಲ, ಆ ರೀತಿ ಇದೆ ನೀರು. ಇಲ್ಲ, ನಾನು ಕೂಡ ನೋಡ್ತಾ ಇದ್ದೆ. ಏನಾದ್ರು ಚರ್ಮ ರೋಗ ಬೇರೆ ತರ ಸಮಸ್ಯೆಗಳು ಬಂದ್ರೆ ಯಾರು ಇಲ್ಲಿ ಹೊಣೆ ಹಾಕ್ತಾರೆ? ಹೌದು ಮೇಡಮ್, ಇದೇ ನಂಜನಗೂಡು ತಾಲೂಕಲ್ಲೇ ತಗಡೂರಲ್ಲೂ ಹೀಗೆ ಆಗಿತ್ತು. ಅಲ್ಲಿ ಕೂಡ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಈ ಸಾಲುಂಡಿ ಅಂತಿದೆ, ಅಲ್ಲೂ ಕೂಡ ಹಾಗೆ ಆಗಿತ್ತು. ಇಲ್ಲಿ ಸದ್ಯಕ್ಕೆ ಯಾವುದೇ ತರದ ಇದು ಆಗಿಲ್ಲ ಮೇಡಮ್, ಜನಗಳಿಗೆ ತೊಂದರೆ ಏನಾಗಿಲ್ಲ. ನಿಮ್ ಶಾಸಕರನ್ನ ಭೇಟಿ ಮಾಡಿದ್ರಾ? ನಿಮ್ ಶಾಸಕರಿಗೆ ವಿಚಾರ ತಿಳಿಸಿದಿರಾ? ಇಲ್ಲ ಮೇಡಮ್, ಅವ್ರಿಗೆ ಹೇಳಿಲ್ಲ. ನಾವು ಅಧಿಕಾರಿಗಳಿಗೆ ಕೇಳಿದೀವಿ. ಈಗ ಅವ್ರ ಗಮನಕ್ಕೆ ಈ ನ್ಯೂಸ್ ಹೋದ್ಮೇಲೆ ನಾಳೆ ಭೇಟಿ ಮಾಡ್ಬೇಕಂತ ಅನ್ಕೊಂಡಿದೀವಿ. ಓಕೆ ಓಕೆ. ಈಗಂದ್ರೆ ಸದ್ಯ ಕುಡಿಯೋದಕ್ಕೆ ನೀವೇ ಹೋಗಿ ದುಡ್ಡು ಕೊಟ್ಟು ತಗೋ ಬರ್ತಾ ಇದ್ದೀರಾ ಅಲ್ವಾ ನಿಮ್ ಮನೆಗಳಿಗೆ? ಹೌದು ಮೇಡಮ್. ಇನ್ನೊಂದ್ ವಾರ ಆಗತ್ತೆ, ಒಂದ್ ವಾರ ಟೈಮ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಟೈಮ್ ಕೇಳಿದ್ದಾರೆ ಮೇಡಮ್. ಹೌದು. ಸದ್ಯಕ್ಕೆ ಎಲ್ಲರ ಆರೋಗ್ಯ ಆರಾಮಿದೆ? ಆರೋಗ್ಯ ಸದ್ಯಕ್ಕೆ ಯಾರಿಗೂ ಏನು ಆಗಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಜಯಶಂಕರ್ ಅವರೇ, TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಒಂದ್ ವಾರ ಟೈಮ್ ಕೇಳ್ತಾರಂತೆ. ಒಂದ್ ವಾರ ಟೈಮ್ ಕೇಳ್ತೀರಾ ಅಂದ್ಮೇಲೆ ಒಂದ್ ವಾರಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡ್ಬೇಕು ಅಲ್ವಾ? ಪಾಪ ಇಲ್ಲಿ ತನಕ ಇದೇ ನೀರನ್ನು ಕುಡ್ಕೊಂಡಿದಾರಂತೆ, ದುಡ್ಡು ಕೊಟ್ಟು ಹೋಗಿ ತೆಗೆದುಕೊಂಡು ಬರ್ತಾ ಇದೀವಿ ಅಂತ. ಎಲ್ಲ ದಿನನೂ ಪ್ರತಿದಿನವೂ ಅದನ್ನೇ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ? ನೀರಿಗೂ ದುಡ್ಡು ಕೊಟ್ಟು ಕುಡಿಬೇಕು ಅಂತಂದ್ರೆ ಅದು ಹಳ್ಳಿ ಕಡೆಯಲ್ಲಿ ಅಂತಂದ್ರೆ ಸಮಸ್ಯೆ ಆಗೇ ಆಗತ್ತೆ. ಎಲ್ಲರ ಮನೇಲೂ ಒಂದೇ ತರದ ಪರಿಸ್ಥಿತಿ ಇರೋದಿಲ್ವಲ್ಲ. ನಾವೇನೋ ಹೇಳ್ತೀವಿ, ಹೋಗ್ರಿ 5 ರೂಪಾಯಿ ಹಾಕ್ಬಿಟ್ಟು ತಗೊಬನ್ರಿ ಅಂತ ಅಂತೀವಿ. ಆದ್ರೆ ಎಲ್ಲರ ಪರಿಸ್ಥಿತಿನೂ ಒಂದೇ ತರ ಇರಲ್ವಲ್ಲ. ನೀರನ್ನು ಸರಿಪಡಿಸೋದಕ್ಕಾಗಲ್ಲ ಅಂದ್ಮೇಲೆ ಅಧಿಕಾರಿಗಳಿಗೆ ಏನ್ ಕೆಲಸ ಮಾಡ್ತಾ ಇದ್ದೀರಾ? 1 ವಾರ ಸಮಯ ಬೇಕು ಅನ್ನೋದಾದ್ರೆ ಆ 1 ವಾರಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡ್ಬೇಕಲ್ಲ. ಟ್ಯಾಂಕರ್ ತರಿಸಿ ನಿಲ್ಸಿ, ನೀರ್ ಕೊಡ್ಸಿ. ಯಾರು ಬೇಡ ಅಂತ ಅಂತಾರೆ? ನೀವು ಮನೆಯಿಂದ ತಂದು ನೀರು ಹಾಕಿ, ಯಾರು ಬೇಡ ಅಂತ ಅಂತಾರೆ? ವ್ಯವಸ್ಥೆ ಮಾಡಿ, ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಎಷ್ಟು ಬೇಕಾದ್ರೂ ಟೈಮ್ ತೆಗೆದುಕೊಳ್ಳಿ. ಪರ್ಯಾಯ ವ್ಯವಸ್ಥೆನೂ ಮಾಡಲ್ಲ, ಇರೋ ನೀರನ್ನ ಬಳಕೆ ಮಾಡ್ಕೊಳ್ಳಿ ಅಂದ್ರೆ ನೀವು ನೀರು ಕುಡೀರಿ ಅಂತ ನಿಮ್ ಕೈಲಿ ಕೊಟ್ರೆ ನೀವು ಕುಡಿಯಲ್ವಂತೆ. ಅದ್ಯಾಕೆ? ಏನು ಆಗಲ್ಲ ಅಂತ ಗ್ಯಾರಂಟಿ ಇದ್ಮೇಲೆ ನೀವು ಕುಡಿದು ತೋರಿಸ್ಬೇಕು. ನೋಡ್ರಿ, ನಾನೇ ಕುಡಿತಾ ಇದ್ದೀನಿ, ಏನು ಆಗ್ತಿಲ್ಲ ಕಣ್ರಿ, ಕುಡೀರಿ ಅಂತ ಕುಡಿದು ತೋರಿಸ್ಬೇಕು. ಈ ನೀರಲ್ಲಿ ನೀವು ಜಸ್ಟ್ ಮುಖ ತೊಳಿರಿ ನೋಡೋಣ, ಅದು ಕೂಡ ಮಾಡಲ್ಲ ನೀವು ಅಧಿಕಾರಿಗಳು. ಯಾಕೆ ಹೇಳಿ? ಜೊತೆಗೆ ಇನ್ನು ಬೇರೆ ಬೇರೆ ಬಂದು ತಲುಪುತ್ತೆ. ಯಾಕೆ ಬೇಕು ನಿಮಗೆ? ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಜನಪ್ರತಿನಿಧಿಗಳು ಆದ್ರೂ ಅಷ್ಟೇ, ಅಧಿಕಾರಿಗಳಾದ್ರೂ ಅಷ್ಟೇ, ಏನು ಆಡಳಿತ ನಡೆಸ್ತಾ ಇದ್ದೀರಾ? ಯಾಕೆ ಸರ್ಕಾರ ನಡೆಸ್ತಾ ಇದ್ದೀರಾ? ಇದು ಒಂದೆರಡು ಕಡೆ ಸಮಸ್ಯೆ ಅಲ್ಲ, ಇದು ನಂಜನಗೂಡಿನ ಮಾತ್ರ ಸಮಸ್ಯೆ ಅಲ್ಲ. ನಾವು ಪ್ರತಿನಿತ್ಯ ಆದ್ರೆ ಇದನ್ನು ತೋರಿಸ್ತಾ ಇದೀವಲ್ಲ. ಹಲ್ಲು ಕಡಿಯಲ್ಲಿ ಇದೇ ತರದ ಸಮಸ್ಯೆ ಇದೆ. ಯಾರು ಬಂದು ಹೇಳ್ಬೇಕು ನಿಮಗೆ ಸರಿ ಮಾಡಿ ಇದನ್ನ ಅಂತ? ಯಾರ್ದಾರು ಜೀವ ಹೋಗಬೇಕಾ? ಅಲ್ಲಿವರೆಗೂ ನೀವು ಅಖಾಡಕ್ಕೆ ಇಳಿಯಲ್ವಾ? ಅಲ್ಲಿವರೆಗೂ ಸರಿಪಡಿಸಲ್ವಾ? ಯಾರಾದ್ರೂ ಬಂದು ಮುತ್ತಿಗೆ ಹಾಕಬೇಕಾ? ಹಿಂಗ್ ಪ್ರಶ್ನೆ ಮಾಡ್ಬೇಕಾ? ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ? ಇದಕ್ಕೆ ಅಂತಾನೆ ಈ ಇಲಾಖೆಗಳಿಗೆ ಅಂತಾನೆ ಅಧಿಕಾರಿಗಳು ಇರ್ತಾರೆ ಅಲ್ವಾ? ಏನ್ ಎಲ್ಲಾ ಇಲಾಖೆದು ಒಬ್ಬರೇ ಅಧಿಕಾರಿಗಳು ನೋಡ್ಕೊಳ್ತಾರ? ಇಲ್ಲ ತಾನೆ. ನೀರಾವರಿಗೊಬ್ರು, ಕೃಷಿಗೊಬ್ರು, ನಗರಕ್ಕೊಬ್ರು, ಎಲ್ಲ ಒಬ್ರೊಬ್ರು ಇದ್ದಾಗ ಸಮಸ್ಯೆ ಯಾಕ್ರಿ ಆಗತ್ತೆ? ನಿಮ್ಮ ಜಿಲ್ಲೆಯನ್ನ, ನಿಮ್ಮ ಗ್ರಾಮವನ್ನ ನೋಡ್ಕೊಳ್ಳೋದಕ್ಕೆ ಅಂತ ಅಧಿಕಾರಿಗಳು ಇರ್ತಾರಲ್ಲ, ಏನ್ ಮಾಡ್ತಿರ್ತಾರ ಅವರು? ಸಂಬಳ ಎಣಿಸ್ತಾರೆ ಅಲ್ವಾ? ಇಲ್ವಾ? ಅಧಿಕಾರಿಗಳಿಲ್ವಾ? ನೇಮಕ ಮಾಡ್ಕೊಳ್ಳಿ. ಅದನ್ ಬಿಟ್ಟು ಈ ತರ ನೀರು ಇದೆ, ಇಷ್ಟು ಗಲೀಜಾಗಿದೆ, ಅದನ್ನ ಕುಡೀರಿ ಅಂತ ಹಿಂಸೆ ಮಾಡೋದು, ಅಥವಾ ಅದನ್ನ ಬಳಕೆ ಮಾಡಿ ಅಂತ ಹಿಂಸೆ ಮಾಡೋದು. ಕುಡಿಯೋದಕ್ಕಷ್ಟೇ ಅಲ್ಲ, ಸ್ನಾನ ಮಾಡೋದಕ್ಕಾದ್ರೂ ಹೇಗ್ರಿ ಸಾಧ್ಯ ಈ ನೀರಲ್ಲಿ? ನೀವುಗಳಾದ್ರೆ ಮಾಡ್ಬಿಡ್ತೀರಾ? ಮಣ್ಣು ಮಿಶ್ರಿತ ನೀರಲ್ಲಿ ಸ್ನಾನ, ಮುಖ ಎಲ್ಲ ತೊಳೆದು ಬಿಡ್ತೀರಾ ನೀವು? ಆಗತ್ತಾ? ಏನೋ ಹೆಚ್ಚು ಕಮ್ಮಿ ಆಗಿ ಈ ಚರ್ಮ ರೋಗ ಎಲ್ಲ ಬಂತು ಅಂದ್ರೆ ಏನ್ರಿ ಮಾಡ್ತೀರಾ? ಇನ್ ಎಷ್ಟು ನಿಮಗೆ ಹೇಳ್ಬೇಕು, ಅಥವಾ ಇನ್ ಎಷ್ಟು ಕಡೆಯಲ್ಲಿ ಸಮಸ್ಯೆ ಆಗ್ಬೇಕು, ಅನಾಹುತಗಳಾಗ್ಬೇಕು? ಏನಾದ್ರು ಆದ್ರೇನೆ ಬುದ್ಧಿ ಬರೋದಾ? ಈಗ ಅಧಿಕಾರಿ ಒಬ್ರು ಬಂದವರಲ್ಲಿ ನೋಡಿ ಗ್ರಾಮಸ್ಥರು ಮಾತಾಡಿಸ್ತಾ ಇದ್ದಾರೆ. ಹಂಗಲ್ರಿ, ಕೇಳ್ರಿ. ಏನ್ ಕೇಳ್ಬೇಕು? ನೀವು ಏರು ಧ್ವನಿಯಲ್ಲಿ ಅಧಿಕಾರಿಗಳು ಮಾತಾಡ್ಬಿಟ್ರೆ ಗ್ರಾಮಸ್ಥರು ಸುಮ್ನಾಗ್ಬಿಡ್ಬೇಕಾ? ಅವ್ರ ಮೂಲಭೂತ ಹಕ್ಕದು ಕೇಳ್ತಾ ಇದ್ದಾರೆ, ಅದನ್ನ ಕೇಳಲೇಬೇಕು. ಓಟ್ ಹಾಕಿದೀವಿ, ಗೆಲ್ಸಿದೀವಿ, ಅವ್ರ ತಕ್ಕಂಗೆ ನೀವು ಸರ್ಕಾರ ರಚನೆ ಮಾಡ್ಕೊಂಡಿದ್ದೀರಾ, ಅಧಿಕಾರಿಗಳು ಅಂತ ನೇಮಕ ಮಾಡ್ಕೊಂಡಿದ್ದಾರೆ, ಕೆಲಸ ಮಾಡಿ. ಕೇಳ್ಬೇಕಲ್ಲ, ಸುಮ್ನೆ ಕುತ್ಕೊಳಕ್ಕಾಗತ್ತಾ? ನೀವು ಕೊಟ್ಟಿದ್ ನೀರನ್ನ ಕುಟ್ಕೊಂಡು ನೀವೇನ್ ಹೇಳ್ತೀರಾ ಅದನ್ನ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ಆ ನೀರಿನ ಕಲರ್ ನೋಡಿ ಸ್ವಲ್ಪ. ಆ ನೀರನ್ನ ಏನಕ್ಕೆ ಬಳಕೆ ಮಾಡ್ಬೋದು? ಏನಕ್ಕೆ ಬಳಕೆ ಮಾಡ್ಬೋದು ಹೇಳಿ? ಅಡುಗೆಗೆ ಬಳಕೆ ಮಾಡ್ಬೋದಾ? ಯಾವ್ದಕ್ ಬಳಕೆ ಮಾಡ್ಕೋಬಹುದು?
ಒಂದಿನ ಆದ್ರೆ ಓಕೆ, 2 ದಿನ ಆದ್ರೆ ಓಕೆ. ಆಲ್ರೆಡಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನೂ 1 ವಾರ ಸಮಯ ಕೇಳಿದ್ದೀರಾ. ಎಷ್ಟು ದಿನ ಬೇಕು ಸರಿ ಹೋಗೋದಕ್ಕೆ? ಮಾತಾಡಿದ್ರೆ ನಿಮ್ಮ